ಹೇಳಿದಕ್ಕೆ ಪೂರಕವಾಗಿ ಇದೀಗ ಅವ್ರು ನಿಂತಿದ್ದ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ ನಿಜ. ಆದ್ರೆ ಈ ಬುಲೆಟ್ ಅಂದ್ರೆ ಘಟನೆ ನಡೆದ 2-3 ದಿನ ಆಗಿದೆ. ಅಲ್ಲೇ ಹಾರಿ ಅಲ್ಲೇ ಬಿದ್ದದ್ದ ಬುಲೆಟ್, ಅಲ್ಲಿ ನಿಂತಿದ್ದ ಭರತ್ ರೆಡ್ಡಿನೇ ಟಾರ್ಗೆಟ್. ಇದನ್ನ ಪೊಲೀಸರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಇನ್ನೂ ಕಠಿಣವಾದ ಹಾದಿ ಇದೆ ಅಂತ ಹೇಳಿ. ಸ್ಮಿತಾ, ಏನೋ ಮೇಲ್ನೋಟಕ್ಕೆ ನಾವು ಇವತ್ತಿನ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಒಂದು ಕಡೆ ಅಲ್ಲ ಎರಡೂ ಕಡೆಯಿಂದ ಕೂಡ ಬುಲೆಟ್ ಫೈರ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಾನು ಜನಾರ್ದನ್ ರೆಡ್ಡಿಯ ನಿವಾಸದ ಬಳಿ ಇದ್ದೇನೆ. ಬೆಳಗ್ಗೆ ಏನು FSL ತಂಡ ಮತ್ತು ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ತಂಡ ಏನಿದೆ, ಬಾಂಬ್ ನಿಷ್ಕ್ರಿಯ ದಳ ತಂಡ ಪತ್ತೆ ಹಚ್ಚಿರ್ತಕ್ಕಂತಹ ಬುಲೆಟ್ ನ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಏನು ರಂಗೋಲಿ ಹಾಕಿ ಮಾರ್ಕ್ ಮಾಡಲಾಗಿರ್ತಕ್ಕಂಥ ಜಾಗ ಏನಿದೆ, ಈ ಜಾಗದಲ್ಲಿ ಇವತ್ತು ಅವರಿಗೆ FSL ವರದಿ ಮತ್ತು FSL ಅಧಿಕಾರಿಗಳಿಗೆ ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ಅಧಿಕಾರಿಗಳಿಗೆ ಈ ಜಾಗದಲ್ಲಿ ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇದೇ ಜಾಗದಲ್ಲಿ ಕೂಡ ಏನು ಭರತ್ ರೆಡ್ಡಿ ಅವರು ಇದ್ರು ಅಂತಕ್ಕಂತಹ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಸಂದರ್ಶನದ ಸಮಯದಲ್ಲಿ ಕೂಡ ಹೇಳಿದ್ರು. ಹಾಗಾದ್ರೆ ಆ ಭರತ್ ರೆಡ್ಡಿ ಅವರ ಕಡೆಯಿಂದ ಹಾರಿಸಿರ್ತಕ್ಕ ಗುಂಡು ಆ ಭಾಗದಿಂದ ಅಂತೇಳಿ ಹೇಳೋದಾದ್ರೆ, ಅಲ್ಲಿಂದ ಏನು ಗನ್ಮ್ಯಾನ್ಗಳು ಹಾರಿಸ್ತಕ್ಕಂಥ ಗುಂಡು ಆ ಭಾಗದಿಂದ ಅಂತೇಳಿ ಹೇಳೋದಾದ್ರೆ, ಇಲ್ಲಿ ಬಂದು ಬಿದ್ದಂತಹ ಬುಲೆಟ್ ಯಾರದ್ದು, ಅದು 9mm ಬುಲೆಟ್ ಯಾರದ್ದು ಅಂತಕ್ಕಂಥದ್ದು. ಇಲ್ಲಿ 11 ಗನ್ಗಳಿದ್ವಾ, 12 ಗನ್ಗಳಿದ್ವಾ, ಅಥವಾ 13ನೇ ಗನ್ ಮತ್ತೊಂದು ಇತ್ತ ಅಂತಕ್ಕಂಥದ್ದು ಸದ್ಯಕ್ಕೆ ಮತ್ತಷ್ಟು ಮಾಹಿತಿ ಕಲೆ ಹಾಕಿದ ನಂತರ ಗೊತ್ತಾಗ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆ ಘಟನೆಯನ್ನು ನೋಡೋದಾದ್ರೆ ಕೇವಲ ಒಂದು ಕಡೆ ಮಾತ್ರ ಫೈರ್ ಆಗಿಲ್ಲ, ಎರಡೂ ಕಡೆ ಕೂಡ ಫೈರ್ ಮಾಡಲಾಗಿದೆ ಅಂತಕ್ಕಂತಹ ಮಾಹಿತಿ ಮೇಲ್ನೋಟಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಆ ಭಾಗದಲ್ಲಿ ನಾವು ನೋಡೋದಾದ್ರೆ ವೈಟ್ ಹೌಸ್ ಏನಿದೆ, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ವೈಟ್ ಹೌಸ್ಗೆ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಅದರ ಜೊತೆಗೆ FSL ತಂಡದ ಅಧಿಕಾರಿಗಳು ಕೂಡ ಹೋಗಿ ತನಿಖೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಸಿಕ್ಕಂತಹ ಪುಡಿ ವಸ್ತುಗಳನ್ನು ಕೂಡ ಅವರು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ತಮ್ಮ ಸುಪರ್ದಿಗೆ ಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದೀವಿ. ಹೀಗಾಗಿ ಇಲ್ಲಿ ಹಾರಿರ್ತಕ್ಕಂಥದ್ದು ಒಂದು ಕಡೆಯಿಂದ ಅಲ್ಲ ಬುಲೆಟ್ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಅದನ್ನ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕು. ಯಾರ್ಯಾರ ಗನ್ನಿಂದ ಯಾವ್ಯಾವ ಬುಲೆಟ್ಗಳು ಹಾರಿದಾವೆ, ಯಾವ ಗನ್ಮ್ಯಾನ್ಗಳಿಂದ ಹಾರಿದಾವೆ, ಜನಾರ್ದನ್ ರೆಡ್ಡಿ ಗನ್ಮ್ಯಾನೋ ಅಥವಾ ಭರತ್ ರೆಡ್ಡಿ ಗನ್ಮ್ಯಾನೋ, ಅದರ ಜೊತೆಗೆ ಏನು ಸತೀಶ್ ರೆಡ್ಡಿ ಗನ್ಮ್ಯಾನೋ ಅಂತಕ್ಕಂಥದ್ದು ಸದ್ಯ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಸ್ಮಿತಾ, ಸುರೇಶ್, ಇದರ ಜೊತೆಲೇನೆ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ನನ್ನನ್ನೇ ಕೊಲ್ಲಿಕ್ಕೆ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋ ಆರೋಪವನ್ನ ಡೇ 1 ಇಂದ ಮಾಡ್ತಿದ್ದಾರೆ. ಭರತ್ ರೆಡ್ಡಿ ಅವರ ಆರೋಪ ನಮ್ಮ ಕಡೆಗೂ ಕೂಡ ಅದೇ ರೀತಿಯಲ್ಲಿ ದಾಳಿ ಆಯಿತು ಅಂತ. ಈಗ ಸಿಕ್ಕಿರೋ ಬುಲೆಟ್ ಭರತ್ ರೆಡ್ಡಿ ಅವರ ಆರೋಪಕ್ಕೆ ಎಷ್ಟು ಪೂರಕವಾಗಿದೆ ಅಂತ? ಖಂಡಿತ ಸ್ಮಿತಾ, ನಿಜಕ್ಕೂ ಕೂಡ ನಾವು ನೋಡೋದಾದ್ರೆ ಈ ಆರೋಪವನ್ನ ಭರತ್ ರೆಡ್ಡಿ ಅವರು ಮಾಡಿದ್ದು ನಾನು ಅದೇ ಜಾಗದಲ್ಲಿದ್ದೆ ಅಂತಕ್ಕಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಅವರ ಮೂಲಕನೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಅವರಿಗೆ ಬೆಳ್ಳಿಕ್ಕೆ ಬುಲೆಟ್ ಬಂತ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗ್ತದೆ. ಆ ಆಂಗಲ್ ಅಲ್ಲಿ ತನಿಖೆ ಆದ್ರೆ ಆ ತನಿಖೆಗೆ ಅವರು ಹೇಳಿರ್ತಕ್ಕಂಥ ಪ್ರಶ್ನೆಗೆ ನಿಜಕ್ಕೂ ಕೂಡ ಈ ಒಂದು ಘಟನೆ, ಈ ಸಿಕ್ಕಂತ ಬುಲೆಟ್ ಹತ್ರ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆ ಅಂತೇಳಿ ಹೇಳೋದಾದ್ರೆ ಅವತ್ತು ನಡೆದಂತ ಇನ್ಸಿಡೆಂಟ್ ಅಲ್ಲಿ ಕೇವಲ ಒಂದು ಕಡೆ ಅಲ್ಲ, ಎರಡೂ ಕಡೆಯನ್ನು ಕೂಡ ಫೈರ್ ಆಗಿರ್ತಕ್ಕಂಥದ್ದು. ಜೊತೆಗೆ ಎರಡೂ ಕಡೆಗಳ ಕೂಡ ದೊಣ್ಣೆ ಕಲ್ಲು, ಅದರ ಜೊತೆಗೆ ಕಾರ್ಪುಡಿ ಉಗ್ಗಿ ಹಲ್ಲೆಯನ್ನ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಭರತ್ ರೆಡ್ಡಿ ಅವರು ಮಾಡಿರ್ತಕ್ಕಂತಹ ಆರೋಪ ಪ್ಲಸ್ ಇಲ್ಲಿ ಸಿಕ್ಕಂತಹ 9mm ಬುಲೆಟ್ಗೆ ಒಂದಕ್ಕೊಂದು ಎಲ್ಲೋ ಒಂದು ಕಡೆ ತಾಳೆ ಹಾಕ್ತಾ ಇದೆ ಅಂತಾನೆ ಹೇಳಬಹುದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಹೇಳಿದಕ್ಕೆ ಪೂರಕವಾಗಿ ಇದೀಗ ಅವ್ರು ನಿಂತಿದ್ದ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ ನಿಜ. ಆದ್ರೆ ಈ ಬುಲೆಟ್ ಅಂದ್ರೆ ಘಟನೆ ನಡೆದ 2-3 ದಿನ ಆಗಿದೆ. ಅಲ್ಲೇ ಹಾರಿ ಅಲ್ಲೇ ಬಿದ್ದದ್ದ ಬುಲೆಟ್, ಅಲ್ಲಿ ನಿಂತಿದ್ದ ಭರತ್ ರೆಡ್ಡಿನೇ ಟಾರ್ಗೆಟ್. ಇದನ್ನ ಪೊಲೀಸರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಇನ್ನೂ ಕಠಿಣವಾದ ಹಾದಿ ಇದೆ ಅಂತ ಹೇಳಿ. ಸ್ಮಿತಾ, ಏನೋ ಮೇಲ್ನೋಟಕ್ಕೆ ನಾವು ಇವತ್ತಿನ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಒಂದು ಕಡೆ ಅಲ್ಲ ಎರಡೂ ಕಡೆಯಿಂದ ಕೂಡ ಬುಲೆಟ್ ಫೈರ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಾನು ಜನಾರ್ದನ್ ರೆಡ್ಡಿಯ ನಿವಾಸದ ಬಳಿ ಇದ್ದೇನೆ. ಬೆಳಗ್ಗೆ ಏನು FSL ತಂಡ ಮತ್ತು ಅದರ ಜೊತೆಗೆ
ಬಾಂಬ್ ನಿಷ್ಕ್ರಿಯ ದಳ ತಂಡ ಏನಿದೆ, ಬಾಂಬ್ ನಿಷ್ಕ್ರಿಯ ದಳ ತಂಡ ಪತ್ತೆ ಹಚ್ಚಿರ್ತಕ್ಕಂತಹ ಬುಲೆಟ್ ನ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಏನು ರಂಗೋಲಿ ಹಾಕಿ ಮಾರ್ಕ್ ಮಾಡಲಾಗಿರ್ತಕ್ಕಂಥ ಜಾಗ ಏನಿದೆ, ಈ ಜಾಗದಲ್ಲಿ ಇವತ್ತು ಅವರಿಗೆ FSL ವರದಿ ಮತ್ತು FSL ಅಧಿಕಾರಿಗಳಿಗೆ, ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ಅಧಿಕಾರಿಗಳಿಗೆ ಈ ಜಾಗದಲ್ಲಿ ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇದೇ ಜಾಗದಲ್ಲಿ ಕೂಡ ಏನು ಭರತ್ ರೆಡ್ಡಿ ಅವರು ಇದ್ರು ಅಂತಕ್ಕಂತಹ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಸಂದರ್ಶನದ ಸಮಯದಲ್ಲಿ ಕೂಡ ಹೇಳಿದ್ರು. ಹಾಗಾದ್ರೆ ಆ ಭರತ್ ರೆಡ್ಡಿ ಅವರ ಕಡೆಯಿಂದ ಹಾರಿಸಿರ್ತ ಗುಂಡು ಆ ಭಾಗದಿಂದ ಅಂತೇಳಿ ಹೇಳೋದಾದ್ರೆ, ಅಲ್ಲಿಂದ ಏನು ಗನ್ಮ್ಯಾನ್ಗಳು ಹಾರಿಸ್ತಕ್ಕಂಥ ಗುಂಡು ಆ ಭಾಗದಿಂದ ಅಂತ ಹೇಳಿ ಹೇಳೋದಾದ್ರೆ, ಇಲ್ಲಿ ಬಂದು ಬಿದ್ದಂತಹ ಬುಲೆಟ್ ಯಾರದ್ದು, ಅದು 9mm ಬುಲೆಟ್ ಯಾರದ್ದು ಅಂತಕ್ಕಂಥದ್ದು. ಇಲ್ಲಿ 11 ಗನ್ಗಳಿದ್ವಾ, 12 ಗನ್ಗಳಿದ್ವಾ, ಅಥವಾ 13ನೇ ಗನ್ ಮತ್ತೊಂದು ಇತ್ತ ಅಂತಕ್ಕಂಥದ್ದು ಸದ್ಯಕ್ಕೆ ಮತ್ತಷ್ಟು ಮಾಹಿತಿ ಕಲೆ ಹಾಕಿದ ನಂತರ ಗೊತ್ತಾಗ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆ ಘಟನೆಯನ್ನು ನೋಡೋದಾದ್ರೆ ಕೇವಲ ಒಂದು ಕಡೆ ಮಾತ್ರ ಫೈರ್ ಆಗಿಲ್ಲ, ಎರಡೂ ಕಡೆ ಕೂಡ ಫೈರ್ ಮಾಡಲಾಗಿದೆ ಅಂತಕ್ಕಂತಹ ಮಾಹಿತಿ ಮೇಲ್ನೋಟಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಆ ಭಾಗದಲ್ಲಿ ನಾವು ನೋಡೋದಾದ್ರೆ ವೈಟ್ ಹೌಸ್ ಏನಿದೆ, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ವೈಟ್ ಹೌಸ್ಗೆ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು, ಅದರ ಜೊತೆಗೆ FSL ತಂಡದ ಅಧಿಕಾರಿಗಳು ಕೂಡ ಹೋಗಿ ತನಿಖೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಸಿಕ್ಕಂತಹ ಪುಡಿ ವಸ್ತುಗಳನ್ನು ಕೂಡ ಅವರು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ತಮ್ಮ ಸುಪರ್ದಿಗೆ ಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದೀವಿ. ಹೀಗಾಗಿ ಇಲ್ಲಿ ಹಾರಿರ್ತಕ್ಕಂಥದ್ದು ಒಂದು ಕಡೆಯಿಂದ ಅಲ್ಲ ಬುಲೆಟ್ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಅದನ್ನ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕು. ಯಾರ್ಯಾರ ಗನ್ನಿಂದ ಯಾವ್ಯಾವ ಬುಲೆಟ್ಗಳು ಹಾರಿದಾವೆ, ಯಾವ ಗನ್ಮ್ಯಾನ್ಗಳಿಂದ ಹಾರಿದಾವೆ, ಜನಾರ್ದನ್ ರೆಡ್ಡಿ ಗನ್ಮ್ಯಾನೋ ಅಥವಾ ಭರತ್ ರೆಡ್ಡಿ ಗನ್ಮ್ಯಾನೋ, ಅದರ ಜೊತೆಗೆ ಏನು ಸತೀಶ್ ರೆಡ್ಡಿ ಗನ್ಮ್ಯಾನೋ ಅಂತಕ್ಕಂಥದ್ದು ಸದ್ಯ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಸ್ಮಿತಾ, ಸುರೇಶ್, ಇದರ ಜೊತೆಲೇನೆ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ನನ್ನನ್ನೇ ಕೊಲ್ಲಿಕ್ಕೆ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋ ಆರೋಪವನ್ನ ಡೇವನಿಂದ ಮಾಡ್ತಿದ್ದಾರೆ. ಭರತ್ ರೆಡ್ಡಿ ಅವರ ಆರೋಪ ನಮ್ಮ ಕಡೆಗೂ ಕೂಡ ಅದೇ ರೀತಿಯಲ್ಲಿ ದಾಳಿ ಆಯಿತು ಅಂತ. ಈಗ ಸಿಕ್ಕಿರೋ ಬುಲೆಟ್ ಭರತ್ ರೆಡ್ಡಿ ಅವರ ಆರೋಪಕ್ಕೆ ಎಷ್ಟು ಪೂರಕವಾಗಿದೆ ಅಂತ? ಖಂಡಿತ ಸ್ಮಿತಾ, ನಿಜಕ್ಕೂ ಕೂಡ ನಾವು ನೋಡೋದಾದ್ರೆ ಈ ಆರೋಪವನ್ನ ಭರತ್ ರೆಡ್ಡಿ ಅವರು ಮಾಡಿದ್ದು ನಾನು ಅದೇ ಜಾಗದಲ್ಲಿದ್ದೆ ಅಂತಕ್ಕಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಅವರ ಮೂಲಕನೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಅವರಿಗೆ ಬೀಳ್ಲಿಕ್ಕೆ ಬುಲೆಟ್ ಬಂತ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗ್ತದೆ. ಆ ಆಂಗಲ್ ಅಲ್ಲಿ ತನಿಖೆ ಆದ್ರೆ ಆ ತನಿಖೆಗೆ ಅವರು ಹೇಳಿರ್ತಕ್ಕಂಥ ಪ್ರಶ್ನೆಗೆ ನಿಜಕ್ಕೂ ಕೂಡ ಈ ಒಂದು ಘಟನೆ, ಈ ಸಿಕ್ಕಂತ ಬುಲೆಟ್ ಹತ್ರ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆ ಅಂತೇಳಿ ಹೇಳೋದಾದ್ರೆ ಅವತ್ತು ನಡೆದಂತ ಇನ್ಸಿಡೆಂಟ್ ಅಲ್ಲಿ ಕೇವಲ ಒಂದು ಕಡೆ ಅಲ್ಲ, ಎರಡೂ ಕಡೆಯನ್ನು ಕೂಡ ಫೈರ್ ಆಗಿರ್ತಕ್ಕಂಥದ್ದು. ಜೊತೆಗೆ ಎರಡೂ ಕಡೆಗಳ ಕೂಡ ದೊಣ್ಣೆ, ಕಲ್ಲು, ಅದರ ಜೊತೆಗೆ ಕಾರ್ಪುಡಿ ಉಗ್ಗಿ ಹಲ್ಲೆಯನ್ನ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಭರತ್ ರೆಡ್ಡಿ ಅವರು ಮಾಡಿರ್ತಕ್ಕಂತಹ ಆರೋಪ ಪ್ಲಸ್ ಇಲ್ಲಿ ಸಿಕ್ಕಂತಹ 9mm ಬುಲೆಟ್ಗೆ ಒಂದಕ್ಕೊಂದು ಎಲ್ಲೋ ಒಂದ್ ಕಡೆ ತಾಳೆ ಹಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.